ಕಥಾ ಮಾಧ್ಯಮಕ್ಕೆ ಸ್ವಾಗತ. ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಶಾಲಿನಿಯ ಕಥೆ ಇದು. ಒಂದು ದಿನ ಶಾಲಿನಿ ಮೇಡಮ್ ತರಗತಿಯ ಮಕ್ಕಳಿಗೆ ಒಂದು ಸರ್ಪ್ರೈಸ್ ಟೆಸ್ಟನ್ನು ಇಡ್ತಾರೆ. ಶಾಲಿನಿ ಮೇಡಮ್ ಹೇಳ್ತಾರೆ, ನಾನೊಂದು ಟಾಪಿಕ್ ಕೊಡ್ತೇನೆ, ಆ ಟಾಪಿಕ್ ಮೇಲೆ ನೀವು ವಿಷಯವನ್ನು ಬರಿಬೇಕು. ಟಾಪಿಕ್ ಏನಪ್ಪ ಅಂತಂದರೆ ಮೈ ವಿಶ್, ನನ್ನ ಬಯಕೆ. ಎಲ್ಲ ಮಕ್ಕಳು ಅವರವರ ಉತ್ತರ ಏನಿತ್ತೋ ಅದನ್ನು ಆನ್ಸರ್ ಶೀಟ್ನಲ್ಲಿ ಬರೆದು ಟೀಚರ್ಗೆ ಸಬ್ಮಿಟ್ ಮಾಡಿದರು. ಟೀಚರ್ ಮನೆಗೆ ಬಂದು ಮಕ್ಕಳ ಆನ್ಸರ್ ಶೀಟನ್ನು ಚೆಕ್ ಮಾಡ್ತಾ ಇದ್ರು. ಪಕ್ಕದಲ್ಲಿ ಕುಳಿತ ಅವರ ಪತಿ ಮೊಬೈಲಲ್ಲೇ ಮುಳುಗಿ ಹೋಗಿದ್ರು. ಗೇಮ್, ಸೋಷಿಯಲ್ ಮೀಡಿಯಾ ಅಂತ ಅದರಲ್ಲೇ ಬ್ಯುಸಿ ಆಗಿದ್ರು. ಅವರ ಪತ್ನಿ ಪಕ್ಕದಲ್ಲಿ ಕುಳಿತು ಆನ್ಸರ್ ಶೀಟನ್ನು ಚೆಕ್ ಮಾಡ್ತಾ ಇದ್ರು ಅಂತಾನೂ ಕೂಡ ಅವರಿಗೆ ಗೊತ್ತಿರಲಿಲ್ಲ. ಇಬ್ಬರು ಅವರವರ ಕೆಲಸದಲ್ಲಿ ವ್ಯಸ್ತರಾಗಿದ್ರು. ಮನೆಯಲ್ಲಿದ್ದ ಹಿರಿಯರಾದ ತಾತ ಕೂಡ ಮೊಬೈಲಲ್ಲಿ ಬ್ಯುಸಿ ಇದ್ರು. ಅಜ್ಜಿ ಕೂಡ ಮೊಬೈಲನ್ನೇ ಹಿಡಿದು ಕೂತ್ಕೊಂಡಿದ್ರು. ಒಟ್ಟಿನಲ್ಲಿ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ, ಅವರವರ ಲೋಕದಲ್ಲಿ ಮಗ್ನರಾಗಿದ್ರು. ಆನ್ಸರ್ ಶೀಟನ್ನು ಚೆಕ್ ಮಾಡ್ತಾ ಇದ್ದ ಶಾಲಿನಿ ಮೇಡಮ್ ಅವರು ಒಂದು ಆನ್ಸರ್ ಶೀಟನ್ನು ಓದ್ತಾ ಕಣ್ಣನ್ನು ಒದ್ದೆಯಾಗಿಸಿಕೊಳ್ತಾರೆ. ಕಣ್ಣಂಚಿನಿಂದ ಕಣ್ಣ ಹನಿಗಳು ಬೀಳಲಾರಂಭಿಸತ್ತೆ. ಸಡನ್ ಆಗಿ ಪತಿಯ ಲಕ್ಷ್ಯ ಆಕೆಯ ಕಡೆಗೆ ಬಿದ್ದಿತ್ತು. ಯಾಕೆ ಅಳ್ತಾ ಇದೆಯಾ ಶಾಲಿನಿ ಅಂತ ಕೇಳತೊಡಗಿದ. ಮೇಡಮ್ ಹೇಳಿದ್ರು, ಇದರಲ್ಲಿ ಬರೆದ ಉತ್ತರವೇ ಆಗಿದೆ. ಪತಿ ಕೇಳ್ತಾನೆ, ಅಂಥದ್ದೇನಿದೆ ಅದರಲ್ಲಿ? ನಿನಗೆ ಅಳು ಬರುವಂಥ ಟಾಪಿಕ್ ಏನದು? ಶಾಲಿನಿ ಮೇಡಮ್ ಹೇಳ್ತಾರೆ, ಇಲ್ಲಿ ಟಾಪಿಕ್ ಏನೋ ಸಿಂಪಲ್ ಇತ್ತು, ನನ್ನ ಬಯಕೆ ಎಂಬ ವಿಚಾರವಾಗಿತ್ತು. ಆದರೆ ಅದರಲ್ಲಿ ಒಬ್ಬ ಹುಡುಗ ಬರೆದ ವಿಷಯ ನನ್ನ ಕಣ್ಣನ್ನು ಒದ್ದೆಯಾಗಿಸಿದೆ. ಗಂಡ ಕೇಳ್ತಾನೆ, ಏನು ಬರೆದಿದ್ದಾನೆ ಹೇಳು? ಆ ಹುಡುಗ ಏನು ಬರೆದಿದ್ದಾನೆ ಅಂತಂದರೆ, ಮೊಬೈಲ್ ಹೋಗಲಿ, ದೂರ ಹೋಗಲಿ, ನಮ್ಮ ಮನೆಯಿಂದ ದೂರ ಹೋಗಲಿ. ನಾನು ಶಾಲೆ ಬಿಟ್ಟು ಮನೆಗೆ ಹೋದಾಗ ನನ್ನ ತಾತ ಹಾಗೂ ಅಜ್ಜಿ ಇಬ್ಬರು ಮೊಬೈಲ್ ನೋಡ್ತಾ ಇರ್ತಾರೆ. ಮನೆಗೆ ಬಂದು ಅವರ ಜೊತೆ ಮಾತನಾಡಬೇಕು, ಆಟವಾಡಬೇಕು ಎಂಬ ಆಸೆ ನನ್ನದು. ಆದರೆ ಯಾರೂ ಕೂಡ ಮಾತೇ ಆಡೋದಿಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಮೊಬೈಲಲ್ಲೇ ಬ್ಯುಸಿ ಇರ್ತಾರೆ. ನನ್ನಪ್ಪ ಶಾಲೆಗೆ ಹೋಗಿ ಮನೆಗೆ ಬಂದು ಅವರ ಕೆಲಸ ಮುಗಿಸಿ ಮೊಬೈಲ್ ಹಿಡಿದು ಕುಳಿತುಕೊಳ್ತಾರೆ. ಅಮ್ಮನೂ ಹಾಗೆ, ಶಾಲೆಗೆ ಹೋಗ್ತಾರೆ, ಮನೆಗೆ ಬಂದು ಎಲ್ಲ ಕೆಲಸವನ್ನು ಮುಗಿಸಿ ಮೊಬೈಲಲ್ಲೇ ವ್ಯಸ್ತವಾಗಿರ್ತಾರೆ. ನನ್ನ ಜೊತೆ ಯಾರೂ ಮಾತನಾಡೋದೇ ಇಲ್ಲ. ಆ ಹುಡುಗ ಮುಂದಕ್ಕೆ ಬರಿತಾನೆ, ನಿಮಗೇನಾದರೂ ಜಾದು ಗೊತ್ತಿದ್ರೆ ಹೇಳಿಕೊಡಿ, ಯಾಕಂದರೆ ಮೊಬೈಲ್ ದೂರ ಹೋಗೋದಿಲ್ಲ ಅಂತಂದರೆ ನಾನೇ ಆ ಮೊಬೈಲ್ ಆಗಲು ಇಚ್ಛಿಸ್ತೇನೆ. ನನ್ನ ತಾತನ ಕೈಯಲ್ಲಿರುವ ಮೊಬೈಲ್ ನಾನಾಗಲು ಬಯಸ್ತೇನೆ. ನನ್ನ ಅಜ್ಜಿಗೆ ಪ್ರಿಯವಾಗಿರುವ ಆ ಮೊಬೈಲ್ ನಾನಾಗ್ತೇನೆ. ಅಪ್ಪ ಅಮ್ಮ ಸ್ಕೂಲಿಂದ ಮನೆಗೆ ಬಂದ ಕೂಡಲೇ ಅವರು ಕೈಯಲ್ಲಿ ಎತ್ತಿಕೊಳ್ಳುವ ಆ ಮೊಬೈಲ್ ನಾನಾಗಲು ಬಯಸ್ತೇನೆ. ಇದನ್ನು ಹೇಳ್ತಾ ಶಾಲಿನಿ ಮೇಡಮ್ ಇನ್ನೂ ಅಳಲಾರಂಭಿಸಿದ್ರು. ಪತಿ ಹೇಳ್ತಾರೆ, ಅಯ್ಯೋ ಪಾಪ, ಆ ಹುಡುಗನ ಸ್ಥಿತಿ ನೋಡಿದರೆ ಪಾಪ ಅನ್ನಿಸತ್ತೆ. ಅವರ ಮನೆಯವರು ಆ ಮಗುವಿಗೆ ಸಮಯವೇ ನೀಡೋದಿಲ್ಲ. ಆ ಮಗು ಹೇಗಿರುತ್ತೋ ಏನೋ. ಹುಡುಗನ ಹೆಸರೇನು ಅಂತ ಪತಿ ಕೇಳ್ತಾನೆ. ಶಾಲಿನಿ ಮೇಡಮ್ ಅಳ್ತಾ ಹೇಳ್ತಾರೆ, ನಮ್ಮ ಮಗ ಸಂಜು ಬರೆದಿದ್ದು. ನನ್ನ ಮಗ ಸಂಜಯ್ ನನ್ನ ಶಾಲೆಯಲ್ಲಿ ನನ್ನದೇ ಸ್ಟೂಡೆಂಟ್, ಆತನೇ ಬರೆದಿದ್ದು. ಅವನಿಗೆ ಮನೆಯಲ್ಲಿ ಯಾರೂ ಸಮಯವೇ ನೀಡ್ತಾ ಇಲ್ಲ, ಹಾಗಾಗಿ ಆತ ಮೊಬೈಲ್ ಆಗಲು ಬಯಸ್ತಾನೆ. ನಮ್ಮದೇ ಮಕ್ಕಳಿಗೆ ಸಮಯ ನೀಡಲಾರದಷ್ಟು ಬ್ಯುಸಿ ಆಗಿದ್ದೇವೆ ನಾವು. ಇದು ಬಹುಶಃ ಪ್ರತಿ ಮನೆಯ ಕತೆ ಅನ್ಬಹುದು. ನಮ್ಮಲ್ಲಿ ಅಧಿಕ ಮಂದಿ ಮೊಬೈಲ್ಗೆ ಅಂಟಿಕೊಂಡಿದ್ದೇವೆ. ಮೊಬೈಲ್ ಬಂದಿದ್ದು ಒಬ್ರಿಗೊಬ್ರು ಕನೆಕ್ಟ್ ಆಗಿರಲಿ ಅಂತ. ಆದರೆ ಈ ಕನೆಕ್ಷನ್ ಮಿತಿ ಮೀರಿ ನಮ್ಮವರ ಜೊತೆ ಡಿಸ್ಕನೆಕ್ಟ್ ಆಗ್ತಾ ಇದ್ದೇವೆ. ಇಂದು ಮನೆಯಲ್ಲಿ ಪರಸ್ಪರ ಒಬ್ಬರ ಜೊತೆ ಇನ್ನೊಬ್ಬರು ಮಾತನಾಡಲು ಸಮಯವೇ ಇಲ್ಲದಂತಾಗಿದೆ. ನಿಮ್ಮ ಪರಿವಾರಕ್ಕೋಸ್ಕರ ಸಮಯ ತೆಗೆದಿಡಿ, ಯಾಕಂದರೆ ಪ್ರಪಂಚದಲ್ಲಿ ನೀವು ಕೇವಲ ಒಬ್ಬ ಮನುಷ್ಯ. ನಿಮ್ಮ ಪರಿವಾರಕ್ಕೆ ನೀವೇ ಪ್ರಪಂಚ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.